ವೀಕ್ಷಕರೇ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಲ್ಲ ಭಕ್ತರಿಗೆ ಒಂದು ಅಭಯ ನೀಡಿದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಧರ್ಮದ ಗ್ಲಾನಿ ನಾಶವಾಗುತ್ತದೆ, ಅಧರ್ಮವು ಹೆಚ್ಚಾಗುತ್ತದೆ, ಆವಾಗ ನಾನು ಭೂಮಿಯಲ್ಲಿ ಅವತಾರ ಮಾಡಿ ಅಧರ್ಮದ ಉನ್ನಾಹ ತೊಳೆದು ಧರ್ಮದ ಸ್ಥಾಪನೆ ಮಾಡುತ್ತೇನೆ ಎನ್ನುವುದು ಇದರ ಅರ್ಥ. ವೀಕ್ಷಕರೇ, ಈ ಮಾತನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಮೂಡುತ್ತದೆ. ಭೂಮಿಯಲ್ಲಿ ಅನೇಕ ಬಾರಿ ಅಧಾರ್ಮಿಕ ವಾತಾವರಣ ಸೃಷ್ಟಿಯಾದಾಗ ಹಯಗ್ರೀವ, ವೇದವ್ಯಾಸ, ರಾಮ, ಕೃಷ್ಣ ಮೊದಲಾದ ಅನೇಕ ರೂಪಗಳಿಂದ ಭಗವಂತ ಅವತಾರ ಮಾಡಿ ಧರ್ಮನೆ ಸ್ಥಾಪನೆ ಮಾಡಿದ ಎನ್ನುವುದು ಸರಿ. ಆದರೆ ಅಂಥ ಅಧಾರ್ಮಿಕವಾದ ವಾತಾವರಣ ಇಂದು ನಿತ್ಯವೂ ಇರುವುದರಿಂದ, ಧರ್ಮಗಳು ನಿತ್ಯವೂ ಆಗುತ್ತಿರುವುದರಿಂದ ನಿತ್ಯವೂ ಭಗವಂತ ಅವತರಿಸಬೇಕಾದ ಅವಶ್ಯಕತೆ ಇರುವುದರಿಂದ ನಿತ್ಯವೂ ಭಗವಂತ ಏಕೆ ಅವತಾರ ಮಾಡುವುದಿಲ್ಲ? ಅದಕ್ಕೆ ಶ್ರೀಕೃಷ್ಣನ ಮಾತಿನಿಂದಲೇ ಉತ್ತರ ತಿಳಿಯಬಹುದು. ಭಗವಂತ ಏನು ಹೇಳಿದ್ದಾನೆ? ಧರ್ಮವು ಗ್ಲಾನಿಯಾದಾಗ, ಅಂದರೆ ಧರ್ಮವನ್ನು ನಾಶವಾಗುತ್ತಿರುವಾಗ, ಅಧರ್ಮವು ಹೆಚ್ಚಾದಾಗ ಆತ್ಮನನ್ನು ಸೃಷ್ಟಿಸುತ್ತೇನೆ, ತದಾತ್ಮನಂ ಎಂದು. ಆತ್ಮ ಎಂದರೆ ಎರಡು ಅರ್ಥಗಳು. ಶ್ರೀಕೃಷ್ಣ ಹೇಳುತ್ತಾನೆ ವೀಕ್ಷಕರೇ, ತಾನು ಅಂದರೆ ಭಗವಂತ ಎಂದು ಮೊದಲನೇ ಅರ್ಥ. ಜ್ಞಾನಿತೂ ಆತ್ಮೈವ ಮೇ ಮತಂ ಎಂಬುದಾಗಿ ಭಗವಂತನೇ ಹೇಳಿದಂತೆ ಭಗವಂತನಿಗೆ ಅತ್ಯಂತ ಪ್ರಿಯರಾದ ಜ್ಞಾನಿಗಳು ಎಂದು ಎರಡನೇ ಅರ್ಥ. ವೀಕ್ಷಕರೇ, ಮಧ್ವಾಚಾರ್ಯರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ರಘೋತ್ತಮರು, ವಾದಿರಾಜರು, ಶ್ರೀ ವಿಜಯೇಂದ್ರರು, ರಾಘವೇಂದ್ರ ಸ್ವಾಮಿಗಳು, ಕನಕದಾಸರು, ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇನ್ನೂ ಮುಂತಾದ ಹಲವಾರು ದಾಸರು ಭಗವಂತನಿಗೆ ಅತ್ಯಂತ ಪ್ರಿಯರಾದ ಕಾರಣ ಭಗವಂತನ ಆತ್ಮರೇ ಆಗಿದ್ದಾರೆ. ಹೀಗಾಗಿ ಧರ್ಮವು ಗ್ಲಾನಿಯಾದಾಗ, ಅಂದರೆ ನಾಶವಾದಾಗ, ಅಧರ್ಮ ಹೆಚ್ಚಾದಾಗ ಭಗವಂತ ಇಂಥ ಜ್ಞಾನಿಗಳನ್ನು ಭೂಮಿಗೆ ಕಳಿಸಿ ತದಾತ್ಮನಂ ಸೃಜಾಮ್ಯಹಂ ಎಂಬ ತನ್ನ ಮಾತನ್ನು ತಾನೇ ಉಳಿಸಿಕೊಂಡಂತೆಯೇ ಭಗವಂತ ಕೆಲವೊಮ್ಮೆ ತಾನೇ ಭೂಮಿಯಲ್ಲಿ ಅವತಾರ ಮಾಡಿ ಧರ್ಮದ ಸ್ಥಾಪನೆ ಮಾಡಿದರೆ, ಮಗದೊಮ್ಮೆ ಇಂಥ ಜ್ಞಾನಿಗಳನ್ನು ಕಳಿಸಿ ಅವರಿಂದ ಧರ್ಮದ ಸ್ಥಾಪನೆ ಮಾಡಿಸುತ್ತಾನೆ. ಇದು ಭಗವಂತನ ಅಪಾರವಾದ ಕಾರುಣ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.